ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಡಲೆ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸಮ್ಮರ್ ಸೀಸನಲ್ಲಿ ತುಂಬ ಹೆಲ್ತಿ ಫುಡ್ಡು. ಸಮ್ಮರ್ ಸೀಸನಲ್ಲಿ ತುಂಬ ಅದು ಬಿಸಿ ಬಿಸಿ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಕಡಲೆ ಬಜ್ಜಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಲ್ಲ, ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಮತ್ತು ಉಪ್ಪು. ಇದನ್ನು ಒಂದೊಂದಾಗಿ ಜಾರ್ಗೆ ಹಾಕ್ಕೊತಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ಹಸಿರು ಮೆಣಸಿನ್ಕಾಯಿ 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಇಲ್ಲಿ 3 ಜನಕ್ಕಾಗುವಷ್ಟು ಕಡಲೆ ಬಜ್ಜಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಡಲೆ ಬೀಜ ಮತ್ತು ಕಡಲೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸಮ್ಮರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೈಟು ಮಾಡ್ಕೊಳ್ಳಿ, ಇದು ಊಟಕ್ಕೆ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ. ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಇದನ್ನು ಇವಾಗ ರುಬ್ಕೊತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾವು ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಣ್ಣಗೂ ಇರಬಾರ್ದು, ದಪ್ಪಗೂ ಇರಬಾರ್ದು, ಮೀಡಿಯಮ್ಮಲ್ಲಿ ಇದನ್ನು ರುಬ್ಕೋಬೇಕು. 2 ಮಿನಿಟ್ಸ್ 3 ಮಿನಿಟ್ಸ್ ಅಂದರೆ ಆಗುತ್ತೆ ಫ್ರೆಂಡ್ಸ್. ಇದು 2 ಮಿನಿಟ್ಸ್ ನೀವು ರುಬ್ಕೋಬೇಕು. ಒಂದು 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಗೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕಡಲೆ ಬಜ್ಜಿ. ನಮ್ಮ ಕಡೆ ಎಲ್ಲ ಕಡಲೆ ಬಜ್ಜಿನ ಈ ಥರನೇ ಹೇಳೋದು, ಈ ಹೆಸರಿಂದ. ನಿಮ್ಮ ಕಡೆ ಎಲ್ಲ ಯಾವ ಥರ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.